ಇವತ್ತು ನೋಡಿರ್ತಕ್ಕಂಥ ಲ್ಯಾಂಡ್ ಸಿನಿಮಾ ಬಹಳ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಿನಿಮಾ. ಪರಮ ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮೀಜಿಯವರು, ಪರಮ ಪೂಜ್ಯ ಸೋಮನಾಥ ಸ್ವಾಮೀಜಿಯವರು, ನಮ್ಮ ಸ್ನೇಹಿತರಾದ ಸತ್ಯಪ್ರಕಾಶ್ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕನ್ನಡದ ಇತ್ತೀಚಿನ ದಿನಗಳಲ್ಲಿ ಬಂದಿರತಕ್ಕಂಥ ಹಿಂದೆ ಏನು ನಡೀತಾ ಇತ್ತು ಸಮಾಜದಲ್ಲಿ ಆ ಘಟನೆಯನ್ನು ಅದು ಸತ್ಯವಾಗೂ ಇದೆ. ಮತ್ತು ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬ ಇಲ್ಲಿ ನೆಲೆಸ್ತಕ್ಕಂಥವ್ರಿಗೂ ಸಂವಿಧಾನ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಕೆಲಸ ಆಗಿರ್ತಕ್ಕಂಥದ್ದು. ಇದು ಪ್ರತಿಯೊಬ್ಬರು ಯುವಕರು, ಹಿರಿಯರು, ಸಹೋದರಿಯರು, ನನ್ನ ತಾಯಂದಿರು ಪ್ರತಿಯೊಬ್ಬರು ಈ ಸಿನಿಮಾನ ನೋಡಬೇಕು ಅಂತಕ್ಕಂಥದ್ದನ್ನ ನನ್ನ ಕೋರಿಕೆ. ಕನ್ನಡ ಸಿನಿಮಾ ರಂಗದಲ್ಲಿ ಸಾಮಾಜಿಕ ಕಳಕಳಿ ಹೊಂದಿರುವಂತಹ ಸಿನಿಮಾಗಳು ಬರ್ತಿಲ್ಲ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಿಲ್ಲ ಅನ್ನುವಂಥದ್ದು. ಸೊ ಈ ತರ ಸಿನಿಮಾಗಳು ಬಂದರೂ ಕೂಡ ಜನರು ಥಿಯೇಟರ್ಗಳ ಹತ್ರ ಮುಖ ಮಾಡ್ತಿಲ್ಲ. ಅದಕ್ಕೆ ಸರ್ಕಾರದ ಎಲ್ಲರೂ ವಿಫಲ ಆಗ್ತಿದೆಯಾ ಅಥವಾ ಇಲ್ಲ ಸರ್ಕಾರ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಬರ್ತಾ ಇರುವಂತಹ ಸಿನಿಮಾಗಳಿಗೆ ಒತ್ತು ಕೊಡೋದಲ್ಲಾಗಿರ್ಬೋದು, ಸಪೋರ್ಟ್ ಮಾಡೋದಲ್ಲಾಗಿರ್ಬೋದು, ಎಲ್ಲಾದ್ರೂ ಎಡುತ್ತಿದೆಯಾ ಅನ್ನುವಂಥದ್ದು. ಇದು ಲ್ಯಾಂಡ್ ಸಿನಿಮಾ ಸಂಪೂರ್ಣವಾಗಿ ಯಶಸ್ವಿ ಆಗುತ್ತೆ. ಮೊದಲನೇ ವಾರ ಚೆನ್ನಾಗಿ ಓಡ್ತು, ಎರಡನೇ ವಾರದಲ್ಲಿ ಸ್ವಲ್ಪ ಡಲ್ ಆಗಿತ್ತು. ಈಗ ಜನದ ಬಾಯಿಂದ ಏನು ಬಂತು ಅದೊಂದು ಗಾಳಿ ರೂಪದಲ್ಲಿ ಹೋಯ್ತಾ ಇದೆ. ಇದರಿಂದ ಯಾರೇ ಹೋದ್ರು ಇದನ್ನ ಇಲ್ಲ ಅದನ್ನ ಬೇಜಾರಾಗೋದಿಲ್ಲ, ನೋಡ್ಬೋದು, ಸಿನಿಮಾ ಅತ್ಯುತ್ತಮವಾಗಿದೆ ಅಂತಕ್ಕಂಥದ್ದನ್ನ ನಾನು ಇದು ಎರಡನೇ ಬಾರಿ ನೋಡಿರ್ತಕ್ಕಂಥದ್ದು. ನೋಡಬೇಕು ಅಂತಕ್ಕಂಥದ್ದು ಎರಡನೇ ಬಾರಿ ನೋಡಾದ್ಮೇಲೆ ಬಹಳಷ್ಟು ಕಡೆಯಿಂದ ನಾನು ನೋಡಿದಾಗೆ ಈಗ ಅತ್ಯಂತ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ಇದು. ಆಮೇಲೆ ಪ್ರತಿಯೊಬ್ಬರು ವಿದ್ಯಾವಂತರಿಂದ ಹಿಡಿದು ಎಲ್ಲರೂ ಇದನ್ನು ನೋಡಬೇಕಾಗಿರ್ತಕ್ಕಂಥ ಸಿನಿಮಾ. ಇದನ್ನು ನೋಡ್ತಾರೆ. ಇದು ಅತ್ಯಂತ ಯಶಸ್ವಿಯಾಗಿ ಇಡೀ ರಾಜ್ಯದಾದ್ಯಂತ, ದೇಶದಾದ್ಯಂತ ಇದು ಯಶಸ್ವಿ ಆಗುತ್ತೆ ಅಂತಕ್ಕಂಥದ್ದು ನನಗೆ ಅರಿವಿದೆ. ಇದು ನಾನು ಎಲ್ಲರಲ್ಲೂ ಕನ್ನಡಿಗರಲ್ಲಿ ಎಲ್ಲರಲ್ಲೂ ಕೇಳ್ಕೊಳ್ತಕ್ಕಂಥದ್ದು, ಇಂಥ ಕನ್ನಡ ಚಲನಚಿತ್ರ ಬಂದಂಥ ಸಂದರ್ಭದಲ್ಲಿ ನಾವು ಟಿ ವಿಲೂ ನೋಡ್ತೀವಿ ಇದನ್ನು. ಆ ಥಿಯೇಟ್ರ್ಗಳಿಗೆ ಹೋಗಿ ಒಬ್ಬ ಕನ್ನಡ ನಿರ್ಮಾಪಕನ್ನ, ಕನ್ನಡ ನಟರನ್ನ ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದನ್ನ ಎಲ್ಲರೂ ಮಾಡಬೇಕು ಅಂತಕ್ಕಂಥದ್ದನ್ನ ಕೇಳ್ಕೊತೇನೆ. ದೊಡ್ಡ ದೊಡ್ಡ ಸ್ಟಾರ್ ನಟರಿಂದ ಹಿಡಿದ್ಬಿಟ್ಟು ಹೊಸಬರು ಕೂಡ ಪೈರಸಿ ವಿರುದ್ಧ ಹೋರಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಥಿಯೇಟರ್ಗಳ ಕೊರತೆ ಆಗಿರ್ಬೋದು, ಥಿಯೇಟರ್ ಸಿಕ್ಕಿಲ್ಲ ಅನ್ನೋದಾಗಿರ್ಬೋದು, ಈ ತರ ಆಗ್ತಾ ಇದೆ. ಎಷ್ಟೇ ಸ್ಟಾರ್ ನಟರು ಮಾತಾಡಿದ್ರು ಕೂಡ ಪೈರಸಿ ವಿರುದ್ಧ ಸರ್ಕಾರ ಯಾಕೆ ಎಚ್ಚೆತ್ಕೊಳ್ತಿಲ್ಲ ಅನ್ನುವಂಥದ್ದು. ಸರ್ಕಾರ ಎಚ್ಚೆತ್ಕೊಬೇಕು, ಒತ್ತಡ ಹಾಕಬೇಕು. ಈ ಕನ್ನಡ ಇಂಥ ಸಿನಿಮಾಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಕ್ಕಂಥದ್ದಾಗಬೇಕು. ಯಾವುದೇ ಸರ್ಕಾರ ಇಲ್ಲಿ ಬೆಂಬಲವನ್ನು ಕೊಡ್ತಕ್ಕಂಥದ್ದಾಗಬೇಕು. ಇವತ್ತು ಅನೇಕ ಗಣ್ಯರು, ನಮ್ಮ ಜಿಲ್ಲಾ ಅಧಿಕಾರಿಗಳಿದ್ದ ಸೋಮಶೇಖರ್ ಅವರು ಅನೇಕರು ಇವತ್ತು ಆ ಸಿನಿಮಾಗಳನ್ನು ನೋಡಿದ್ದಾರೆ. ಖಂಡಿತವಾಗೂ ಇದು ಅತ್ಯಂತ ಒಂದು ಯಶಸ್ವಿ ಸಿನಿಮಾ ಆಗುತ್ತೆ. ಇಡೀ ದೇಶಾದ್ಯಂತ ಇದು ನೋಡ್ತಕ್ಕಂಥ ಒಂದು ಅವಕಾಶನೂ ಸಿಗುತ್ತೆ. ಸರ್, ಈಗ ನೀವೇ ಹೇಳಿದ್ರಿ ಎರಡನೇ ಬಾರಿ ನೋಡಿದಿರ ಅಂತ ಹೇಳ್ಬಿಟ್ಟು, ಹಾಗೆ ನಿಮ್ಮ ಕ್ಷೇತ್ರದಲ್ಲಿರುವಂತಹ ಒಂದಷ್ಟು ಜನರಿಗೆ ಟಿಕೆಟ್ ಕೊಡಿಸೋದ್ರ ಮೂಲಕ ಇಂಥ ಸಿನಿಮಾಗಳು ಕರ್ನಾಟಕ ಜನರಿಗೆ ತಲುಪಬೇಕು ಅನ್ನುವಂಥ ಮಾತನ್ನು ಕೂಡ ಆಗ್ಲೇ ಹೇಳಿದ್ರಿ. ಕನ್ನಡ ಸಿನಿಮಾ ಬಂದಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ವಾರ್ಡ್ಗಳಲ್ಲೂ ನೋಡ್ಕೊಂಬಂದು ನಿಂತಕ್ಕಂಥ ಇದು ಮಾಡ್ತೀನಿ. ಇದು ನಾನು ನೋಡಿ ಬಂದು ಮಾರನೇ ನನ್ನ ಎಲ್ಲ ಮುಖಂಡರುಗಳು ಯಾರ್ಯಾರಿಗೆ ಸಿನಿಮಾ ನೋಡ್ಬೇಕು ಅಂತ ಇದೆ ನಾನೇ ಕಳಿಸ್ಕೊಡ್ತಾ ಇದ್ದೀನಿ. ಸೊ ಈ ತರದ ಸಾಮಾಜಿಕ ಕಳಕಳಿ ಹೊಂದಿರುವಂತಹ ಸಿನಿಮಾಗಳು ಬಂದಾಗ ಸರ್ಕಾರಕ್ಕೆ ಏನಾದ್ರು ಕಿವಿ ಮಾತನ್ನ ಹೇಳ್ತೀರಾ? ಬಿಕಾಸ್ ಯಾಕೆಂತಂದ್ರೆ ಇಂಥ ಒಂದು ಸಂದೇಶ ರವಾನಿಸುವಂತಹ ಸಿನಿಮಾಗಳು ಬಂದಾಗ ಕರ್ನಾಟಕ ಜನತೆಗೆ ಒಂದಷ್ಟು ಮಾಹಿತಿ ಸಿಗುತ್ತೆ, ಸಂವಿಧಾನದ ಬಗ್ಗೆ ಆಗಿರ್ಬೋದು ಅಥವಾ ಉಳ್ಳವರು ಮತ್ತೆ ಇಲ್ಲದೇ ಇರುವಂತವ್ರ ಮಧ್ಯೆ ನಡೆಯುವಂತಹ ಒಂದಷ್ಟು ಸಂಘರ್ಷಗಳಾಗಿರ್ಬೋದು. ಈ ತರ ಸಿನಿಮಾಗಳು ಬಂದಾಗ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಚಲನಚಿತ್ರಗಳಿಗೆ ಏನಾದ್ರು ಸಪೋರ್ಟ್ ಸಿಗುತ್ತಾ ಅಂತ ಸ್ಪೆಷಲ್ ಆಗಿ? ಇದು ಮುಖ್ಯಮಂತ್ರಿಗಳೇ ನೋಡಿದ್ದಾರೆ, ಅನೇಕ ಹಿರಿಯ ರಾಜಕಾರಣಿಗಳು ನೋಡಿರ್ತಾರೆ. ಎಲ್ಲರ ಬಾಯಲ್ಲೂ ಇದು ಚೆನ್ನಾಗಿದೆ ಸಿನಿಮಾ, ನೋಡಬೇಕು ಅಂತಕ್ಕಂಥದ್ರಿಂದ ಮುಖ್ಯಮಂತ್ರಿಗಳೇ ನೋಡಿರೋದ್ರಿಂದ ಇಂಥ ಸಿನಿಮಾಗೆ ತಾವು ಪ್ರೋತ್ಸಾಹಿಸಬೇಕು ಅಂತಕ್ಕಂಥದ್ದನ್ನ ಒತ್ತಾಯವನ್ನು ಮಾಡ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು.